ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅನದರ್ ನ್ಯೂ ವ್ಲಾಗ್. ಸೊ ಇವತ್ತು ಆ್ಯಕ್ಚುಲಿ ನಮ್ಮ ವೆಡ್ಡಿಂಗ್ ಆ್ಯನಿವರ್ಸರಿ, ಇದು ನಮ್ಮ 3rd ಇಯರ್ ವೆಡ್ಡಿಂಗ್ ಆ್ಯನಿವರ್ಸರಿ. ಸೊ ಹಾಗಾಗಿ ನಾವು ಇಲ್ಲೇ ಲಂಚ್ ಮಾಡೋಣ ಅಂತ ಹೇಳಿ ಔಟ್ಸೈಡ್ ಹೋಗ್ತಾ ಇದ್ದೀನಿ. ನಾನು, ನಮ್ಮ ಹಸ್ಬೆಂಡ್ ಆ್ಯಂಡ್ ನಮ್ಮ ಪುಟಾಣಿ. ಸೊ ಪುಟಾಣಿ ಆ್ಯಂಡ್ ಸತ್ಯ ಆಲ್ವೇಸ್ ಯಾವಾಗ್ಲೂ ಮ್ಯಾಚಿಂಗ್ಗೆ ಡ್ರೆಸ್ ಹಾಕೋಬಿಟ್ಟಿರ್ತಾರೆ. ನಂದೇ ಬೇರೆ ಔಟ್ಫಿಟ್ ಆಗಿಬಿಡುತ್ತೆ. ಸೊ ಇವರಿಬ್ರಿಗಂತೂ ಆಲ್ಮೋಸ್ಟ್ ಅಲ್ಲಿ ಯಾವಾಗ್ಲೂ ಮ್ಯಾಚಿಂಗ್ ಅನ್ನೋದೇ ಸಿಕ್ಬಿಡುತ್ತೆ. ಇಲ್ಲ ಮೋಕ್ಷಿತನ್ಗೆ ಮ್ಯಾಚಿಂಗ್ ಆಗೋ ಥರ ಈ ಅಪ್ಪ ತೊಗೊಂಡ್ಬಿಡ್ತಾ ಇದೆ, ಆದರೆ ನನಗೇನೆ ಮ್ಯಾಚಿಂಗ್ ಅನ್ನೋದೇ ಸಿಗೋದಿಲ್ಲ. ಸೊ ಇಲ್ಲೇ ಮನೆಯಿಂದ ಹತ್ತಿರ ನಿಯರ್ ಬೈ ಒಂದು 5 ಕಿಲೋಮೀಟರ್ ಇದೆ. ಸೊ ಹೋಗಿ ಲಂಚ್ ಮಾಡ್ಕೊಂಡು ಬರೋಣ. ಸೊ ಇವತ್ತಿನ ಪ್ಲ್ಯಾನ್ ಅದೇ. ಜಾಸ್ತಿ ಹೊತ್ತೇನಾಗಿಲ್ಲ, ಒಂದು ಸ್ವಲ್ಪ ಹೊತ್ತಾಗುತ್ತೆ. ಸೊ ಹೋಗಿ ಲಂಚ್ ಮಾಡಿಕೊಂಡು ಬರುವ. ಪಾಪ ನಮ್ಮ ಹುಡುಗಿಗೆ ಫುಲ್ಲು ಕೆಮ್ಮಾಗ್ಬಿಟ್ಟೈತೆ. ಕೋಡ್ಬಳೆ ತಿಂದ್ಬಿಟ್ಟು ಬೇಡ ಅಂದ್ರೆ ಕೇಳೋದೇ ಇಲ್ಲ. ಐಸ್ ಕ್ರೀಮು ಕೋಡ್ಬಳೆ ಎಲ್ಲ ತಿಂದ್ಬಿಟ್ಟು ಕೆಮ್ಮು ಮಾಡ್ಕೊಂಡ್ಬಿಟ್ಟಿದ್ದಾಳೆ. ಇವಾಗ ಕೆಮ್ತಾ ಇದ್ದಾಳೆ. ಏನು ಬೇಬು, ಕಮ್ಮಾಗಿದ್ಯಾ ನಿಂಗೆ? ಅಯ್ಯೋ, ಇನ್ನು ಜಾಸ್ತಿನೇ ಡವ್ ಮಾಡ್ತಿದ್ದಾಳೆ ಕೆಮ್ಮಾಗಿದೆ ಅಂತ. ಮೋಕ್ಷಿ ಹಾಯ್ ಮಾಡು. ಮೋಕ್ಷಿ ಹಾಯ್ ಹೇಳು. ಹಾಯ್ ಅಂತ ಹೇಳ್ಬೇಕು ನೀನು. ಹಾಯ್, ಎಲ್ಲರೂ ಹೇಗಿದ್ದೀರಾ ಅಂತ ಕೇಳು. ಚೆನ್ನಾಗಿದ್ದೀರಾ? ಅಷ್ಟೇ ನಮ್ಮ ಹುಡುಗಿದು. ಅದು ಇನ್ನೇನು ಪ್ಲ್ಯಾನ್ ಇಲ್ಲ. ಸೊ ನನಗೆ ವೆಡ್ಡಿಂಗ್ ಆ್ಯನಿವರ್ಸರಿ ಅನ್ನೋ ಥರನೇ ಫೀಲ್ ಆಗ್ತಾ ಇಲ್ಲ. ಜಸ್ಟ್ ನಾರ್ಮಲ್ ಡೇ ಅನ್ನೋ ಥರ ಫೀಲ್ ಆಗ್ತಾ ಇದೆ. ಸೊ ಫಸ್ಟೆಲ್ಲ ನಮ್ಮ ವೆಡ್ಡಿಂಗ್ ಆ್ಯನಿವರ್ಸರಿ ಎಲ್ಲ ಬಂದಾಗ ನನಗೆ ಫುಲ್ಲು ಒಂಥರ ಜೋಶು, ವೆಡ್ಡಿಂಗ್ ಆ್ಯನಿವರ್ಸರಿ ಅಂತ. ಸೊ ಇವಾಗ 3rd ಇಯರ್ ಆದಮೇಲೆ ವೆಡ್ಡಿಂಗ್ ಆ್ಯನಿವರ್ಸರಿನ ಅನ್ನೋ ಥರ ಆಗ್ಬಿಟ್ಟೈತೆ. ಸತ್ಯ ಅವರೇ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ ಇವತ್ತು ನೀವು. ನಮ್ಮ ಯಜಮಾನ್ರಿಗೆ ಅಪರೂಪಕ್ಕೆ ಚೆನ್ನಾಗಿ ಕಾಣಿಸ್ತಾರೆ. ಸೊ ನಾನು ಅಪರೂಪಕ್ಕೆ ಚೆನ್ನಾಗಿ ಕಾಣಿಸ್ತಾ ಇದ್ದೀರೋ ಅಂತ ಡೈಲಾಗ್ ಹೊಡೆದ್ರೆ ನಮ್ಮ ಯಜಮಾನ್ರು ಏನು ಹೇಳ್ತಾರೆ, ನಾನು ಯಾವಾಗಲೂ ಚೆನ್ನಾಗಿ ಕಾಣಿಸ್ತಾರೆ ಅಂತ ಡವ್ ಮಾಡ್ತಾರೆ. ಏನು ಮಗಳು, ಏನೇನೋ ಹೇಳ್ತದೆ ಇದು ಕೋತಿ. ಮೋಕ್ಷಿತ ABCD ಹೇಳಿ. ಮೋಕ್ಷಿತ ನೀನು, ನಮ್ಮ ಹುಡುಗಿ ABCD ಎಷ್ಟು ಕ್ಯೂಟಾಗಿ ಹೇಳುತ್ತೆ. ಮೋಕ್ಷಿತ ಹೇಳ್ಕೊಡ್ತೀನಿ, ಹೇಳ್ತೀಯಾ? BCD EF I J K L L M N O P. ಚಿನ್ನಮ್ಮ P ಹೇಳಮ್ಮ. P Q R S T U V W X Y Z. ವೆರಿ ಗುಡ್. ನಮ್ಮ ಮೋಕ್ಷಿತಂಗೆ ABCD ಹೇಳ್ಕೊಟ್ರೆ ಅಂದರೆ ಫುಲ್ ಅವಳಿಗೆ ಪ್ರೊನೌನ್ಸಿಯೇಷನ್ ಮಾಡೋಕ್ಕೆ ಬರಲ್ಲ. ಸೊ ಹಂಗೆ ನನಗೆ ಅಂದರೆ ಹಿಂಗೆ ಏನೇನೋ ಅವಳಿಗೆ ಏನು ಬರ್ತದೆ ಅದು ಹೇಳ್ತಾಳೆ. ಜಸ್ಟ್ ಇವಾಗ ಅವಳು ಒನ್ ವರ್ಡ್ ಲರ್ನಿಂಗ್ ಮಾಡ್ತಾ ಇದ್ದಾಳೆ. ಅಂದರೆ ಇವಾಗ ಫಾರ್ ಎಕ್ಸಾಂಪಲ್ ನಾನು 2 ವರ್ಡ್ಸ್ ಇರೋದನ್ನು ಹೇಳ್ಕೊಟ್ರೆ, ಈಸಿ ಇರೋದು ಹೇಳ್ಕೊಟ್ರೆ ಹೇಳ್ಬಿಡ್ತಾಳೆ. ತುಂಬ ಲಾಂಗ್ ಇರೋದೆಲ್ಲ ಹೇಳ್ಕೊಟ್ರೆ ಅದರಲ್ಲಿ ಫಸ್ಟ್ ವರ್ಡ್ ಮಾತ್ರ ನಮ್ಮ ಹುಡುಗಿ ಹೇಳ್ತಾಳೆ. ಸೊ ಕೆಲವೊಂದು ಈಸಿ ಇರೋದೆಲ್ಲ ಹೇಳ್ತಾಳೆ. ಸೊ ಇನ್ನೂ ಒಂದು ಸ್ವಲ್ಪ ದಿವಸ ಹೋದರೆ ನಮ್ಮ ಹುಡುಗಿ ನಮ್ಮ ವ್ಲಾಗಿಗೆಲ್ಲ ಚೆನ್ನಾಗಿ ಹಾಯ್ ಬಾ ಎಲ್ಲರೂ ಹೇಗಿದ್ದೀರಾ ಅಂತ ಎಲ್ಲ ಮಾತಾಡಿಸ್ತಾಳೆ. ನಾನೊಂದು ಆನ್ಲೈನಲ್ಲಿ ರೆಸ್ಟೋರೆಂಟ್ ನೋಡಿದ್ದೆ, ಇಲ್ಲಿ ಸೋಡಾ ಫ್ಯಾಕ್ಟ್ರಿ ಅಂತ ಹೇಳಿ. ಸೊ ಅಲ್ಲಿ ಹೋಗಿ ನಾವು ಕೇಕ್ ಕಟ್ ಮಾಡಿ ಆಮೇಲೆ ಲಂಚ್ ಮಾಡ್ಕೊಂಬರೋಣ ಅಂತ ಹೇಳಿ ಕಾಲ್ ಮಾಡಿದ್ರೆ ಅವರು ಕೇಕ್ಸ್ ಅವೈಲೇಬಲ್ ಇಲ್ಲ ಅಂತ ಹೇಳಿದರು. ಸೊ ಹಾಗಾಗಿ ಇವಾಗ ಔಟ್ಸೈಡ್ ಇಲ್ಲಿ ಯಾವುದಾದ್ರೂ ಬೇಕ್ರಿ ಕಾಣಿಸಿದ್ರೆ ಆ ಬೇಕ್ರಿಲಿ ಕೇಕ್ ತೊಗೊಂಡು ಹೋಗ್ಬೇಕು. ಅದಕ್ಕೆ ಕೇಕ್ ನೋಡ್ತಾ ಇದ್ದೀವಿ, ಎಲ್ಲಾದರೂ ಕಾಣಿಸ್ತಾ ಇದೆಯಾ ಅಂತ ಹೇಳಿ. ನೋಡ್ರಿ ಯಜಮಾನ್ರೆ, ನಿಮ್ಗೇನಾದರೂ ಕಾಣಿಸ್ತಾ ಇದೆಯಾ ಅಂತ ಹೇಳಿ. ಅಲ್ಲೇ ಇದ್ರೆ ಚೆನ್ನಾಗಿರುತ್ತೆ. 2 ಸಲ ಹುಡ್ಕೊಂಡು ಹೋಗೋದಾದ್ರೂ ತಪ್ಪತ್ತೆ. ಆರ್ಡರ್ ಆಗಿದೆಯಾ? ಇದು ಆರ್ಡರ್ ಆಗ್ಬಿಟ್ಟೈತಾ? ಯಾವ್ದು ಆರ್ಡರ್ ಆಗಿಲ್ಲ? ಯಾವ್ದು ಹೇಳಿ? ಯಾವ್ದು ತಗೊಳಿದ್ರಿ? ಇದು ಆರ್ಡರ್ ಆಗ್ಬಿಟ್ಟೈತಾ? ಅದಾಯ್ತಾ? ಕೊಡಿ. ಅದಾಗತ್ತೆ. ಏನೋ ಯಾವ ಕೇಕ್ ಅದು? ಕೊಡಿ. ಅದು ಎಷ್ಟಾಗುತ್ತೆ ಇದು? 350. ಅಲ್ಲಿ ಹಾಗೆ
ಹ್ಯಾಪಿ 3rd ಇಯರ್ ಆನಿವರ್ಸರಿ ಅಂತ ಬಂದಿದೆ. ಏನು ಬೇಕು ಕೇಕ್? ಯಾವಾಗ ಮಾಡಿದ್ದು? ಫ್ರೆಶ್ ಇದೆ ಅಲ್ವಾ? ಏನು ಬೇಕು ಮೋಕ್ಷಿ ನಿನಗೆ? ಕೇಕ್ ಬಿಟ್ಟು ಬೇರೆ ಏನಾದರೂ ಬೇಕಾ? ಬೇಕಾ ಏನಾದ್ರು ನಿಮಗೆ? ಹಾಂ, ಏನು ಬೇಕು ಮೋಕ್ಷಿ? ಚಾಕ್ಲೇಟ್ ಎಲ್ಲ ಕೇಳಲೇ ಇಲ್ಲ ನಿನ್ನ ಪಪ್ಪನ ಬೇಕ್ರಿಗೆ ಬಂದು. ಬೇಡವಾ? ತಿನ್ನಲ್ವಾ ನೀನು? ಇಲ್ವಾ? ತಿನ್ನಲ್ವಾ? ಮೋಕ್ಷಿತ ಏನು ಕಾಣಿಸ್ತಾನೆ ಇಲ್ಲ. ಅಂತೂ ಅವಾಗಿಂದ ಕೇಕು ಅಂತ ಹೇಳಿ ಸಿಕ್ಕಾಪಟ್ಟೆ ಕೇಕ್ ಕೊಡು ಅಂತಿದ್ದಾಳೆ. ಅಲ್ಲಿ ಬಾಕ್ಸ್ ಮೇಲೆ ಕೇಕ್ ಇಮೇಜ್ ಐತಿಯಲ್ಲ, ಅದಕ್ಕೆ ಸ್ಪೂನ್ ತಗೊಂಡು ಅವಾಗಿಂದ ಚುಚ್ಚುತ್ತಾ ಇದ್ದಾಳೆ. ತಿನ್ನಕ್ಕೆ ಹೋಗ್ತಾ ಇದ್ದಾಳೆ. ಯಾವ್ದಾದ್ರೆ ಎರಡು ಹೇಳು, ನನಗೊಂದು ನಿನ್ಗೊಂದು. ಕಿಟ್ಕ್ಯಾಟ್ ಶೇಕ್ ಒಂದು ಹೇಳ್ತೀನಿ, ಪೊಮೊಗ್ರಾನೇಟ್ ಲೆಮನ್ ಜಿಂಜರ್ ಎಲ್ಲ. ಅದು ಬೇಡ, ಮೋಕ್ಷಿತನೂ ಕುಡಿತಾಳಲ್ಲ. ಇಲ್ಲ ಪಾವ ಶೀತಕಾಯಿ ಹೇಳ್ತೀನಿ. ಸರಿ ಆಯ್ತು, ಮೋಕ್ಷಿತನೂ ಕುಡಿತಾಳೆ. ಸೊ ಅದಕ್ಕೆ ಇಬ್ರಿಗೂ ಒಂದೊಂದು ಹೇಳಿ. ಪಾಪ ನಮ್ಮ ಮೋಕ್ಷಿತ ಅಂತೂ ಲಿಟ್ರಲಿ ವೈಟಿಂಗ್, ಎಷ್ಟೊತ್ತಿಗೆ ಕೇಕ್ ಕಟ್ ಮಾಡ್ತಾರೆ ತಿನ್ನೋಣ ಅಂತ ಹೇಳಿ ಅಲ್ವಾ ಬೇಬು? ಇದು ಟೆರೆಸ್ ಮೇಲಿಂದ ವ್ಯೂ ಚೆನ್ನಾಗಿದೆ ಆ್ಯಕ್ಚುಲಿ. ಫುಲ್ಲು ಮಂಡ್ಯ ಅರ್ಧ ಊರೇ ಕಾಣಿಸುತ್ತೆ ಆ್ಯಕ್ಚುಲಿ. ನಮ್ಗೆ ಈ ಕಡೆ ವ್ಯೂ ಸಖತ್ ಇಷ್ಟ ಆಯಿತು. ಇಲ್ಲಿ ಗದ್ದೆಗಳೆಲ್ಲ ಇದಾವಲ್ಲ, ಫುಲ್ಲು ಗ್ರೀನ್ ಅಂದರೆ ಗ್ರೀನಾಗಿ ಕಾಣಿಸ್ತಾ ಇದೆ. ನಮ್ಮ ಹುಡುಗಿ ಅಂತೂ ಇಲ್ಲಿ ಬಂದ್ಬಿಟ್ಟು ಮೇಲ್ಗಡೆ ಕೆಳಗಡೆ ಊಟ ಮಾಡ್ತಿದ್ವಾ ನಾವು, ಮೇಲ್ಗಡೆ ಬಂದುಬಿಟ್ಲು ಹತ್ಕೊಂಡು. ನಾನು ಹಂಗೆ ಆಟ ಆಡ್ಸೋಣ ಅಂತ ಹೇಳಿ ಬಂದೆ. ಆಮೇಲೆ ಬಂದಾದ್ಮೇಲೆ ಇಲ್ಲಿ ಎಲ್ಲ ಫುಲ್ ಆಟ ಆಡ್ತಿದ್ದಾಳೆ ಮೋಕ್ಷಿತ. ಕೆಳಗಡೆ ಅಂತೂ ಹೋಗ್ತಾನೆ ಇಲ್ಲ. ಸೊ ಇದು ಸೋಡಾ ಫ್ಯಾಕ್ಟ್ರಿ ಚೆನ್ನಾಗೈತೆ. ಓಕೆ, ಈ ಕಡೆ ನೋಡಿದ್ರೆ ಫುಲ್ಲು ಅದೇನದು ಕೆರೆ ತಾನೆ. ಸೊ ಇವಾಗ ಲಂಚು ಮುಗೀತು. ನಾವು ಕೆಳಗಡೆ ಬಿಲ್ ಪೇ ಮಾಡಿಲ್ಲ, ಬಿಲ್ ಪೇ ಮಾಡಿಬಿಟ್ಟು ಹೋಗಬೇಕು. ಈ ಹುಡುಗಿ ನಮ್ಮ ಮೋಕ್ಷಿತ ಬೇಬಿ ಬಂತು ಅಂತ ಹೇಳಿ ನಾವು ಇಲ್ಲಿ ಮೇಲ್ಗಡೆ ಆಟ ಆಡ್ಸಕ್ಕಂತ ಹೇಳಿ ಬಂದ್ವಿ. ನೋಡಿ ಅಲ್ಲಿ ಫುಲ್ಲು ಓಡಾಟ, ಆಟ 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 ಆಟ, ಎಲ್ಲೋದ್ರೂ ಆಟ 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 ಮೋಕ್ಷಿತಂದು ನೋಡಿ. ಫುಲ್ಲು ಮೇಲ್ಗಡೆ ಎಲ್ಲ ಫುಲ್ಲು ಸೆಕೆ, ಸಮ್ಮರ್ ಅಲ್ವಾ, ಫುಲ್ಲು ಸೆಕೆ ಅಂದರೆ ಸೆಕೆ ಎಲ್ಲನೂ. ಬಟ್ ಚೆನ್ನಾಗಿದೆ. ಬಟ್ ಇಲ್ಲಿ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ ಮೇಲ್ಗಡೆ, ಕೆಳಗಡೆ ಅಷ್ಟು ತಿನ್ನೋಕ್ಕೆ ಅವೈಲೇಬಲ್ ಇದ್ದಿದೆ. ಆಯಿತು, ಇವಾಗ ಊಟ ಮುಗಿಸ್ಕೊಂಡು ಮನೆಗೆ ಹೋಗ್ತಾ ಇದ್ದೀವಿ. ಮೋಕ್ಷಿತಂಗೆ ನನ್ನ ಮೇಲೆ ಕೋಪ ಬಂದ್ಬಿಟ್ಟೈತೆ. ಅದಕ್ಕೆ ನನ್ನ ತಲೆ ಕೂದಲೆಲ್ಲ ಕಿತ್ತಾಕ್ತಿದ್ದಾಳೆ ಮೋಕ್ಷಿತ. ಏನು ಮೋಕ್ಷಿ ಬೇಕಾ? ಅದೇ ಬಿಡು, ಕೂದಲು ಥರ ಕೀಳ್ತಾರೆ ಅಮ್ಮ ಕೂದಲಲ್ಲ. ಹಾಂ ಬಿಡು, ಮಾತಾಡ್ಸ್ಬಿಡ, ಬಿಡಿ ನಿನ್ ಕೂದಲು ಬಿಡಿ ಬಿಡಿ. ಏನು ಬೇಕಾ? ಅದೇ ಏನು ಒಳ್ಳೆ ಬಿಡಮ್ಮ, ಗುಡ್ ಗರ್ಲ್ ಅಲ್ಲ. ಸಾರಿ 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 ಆಯ್ತು, ಸಾರಿ. ನೀನ್ ಕೂದಲೆಲ್ಲ ಕಿತ್ತಾಕೋ. ಸರಿ ಆಯ್ತು, ಮಮ್ಮ ಕೂದಲೆಲ್ಲ ಕಿತ್ತು ಮಮ್ಮನ ಬೋಡಕ್ಕ ಮಾಡ್ಬಿಡು. ಆಮೇಲೆ ಮಮ್ಮ ಇವಾಗಲೇ ನಿಮ್ಮ ಅಪ್ಪ ರೇಗಿಸ್ತಾರೆ. ಏನ್ ಬೇಕು ಏನ್ ಬೇಕು ಓನ್ ಬೇಕು ಚಿನ್ನಮ್ಮ. ಸಾರಿ ಸಾರಿ ಮೋಕ್ಷಿಲಡು, ಸಾರಿ ಸಾರಿ ಸಾರಿ. ಇನ್ನೊಂದ್ಸಲ ನಾನು ನಿಂಗೆ ಆ ಥರ ಎಲ್ಲ ಮಾಡಲ್ಲ. ನೀನು ನನ್ನ ಕೂದಲೆಲ್ಲ ಕಿತ್ತಾಕಿ, ತಲೆ ಕೂದಲೆಲ್ಲ ಒಂದು ಕೂದಲಿಲ್ದೇ ಒಂದು ಕೂದಲಿಲ್ದೇ ಥರ ಮಾಡು. ನಿಮ್ಮ ಡಾಡಾ ಇವಾಗಲೇ ಕೂದಲಿಲ್ಲ ನಿನಗೆ, ಬೋಡಿ ಅಂತ ಹೇಳಿ ರೇಗಿಸ್ತಾರೆ. ಆಮೇಲೆ ನೀನು ಈ ಥರ ನಿನ್ನ ಕೂದಲೆಲ್ಲ ಕಿತ್ತಾಕಿದ್ರೆ ಆಮೇಲೆ ನಿಮ್ಮ ಅಪ್ಪ ಇನ್ನೊಂದು ಹುಡುಗಿ ಮದುವೆ ಆಗ್ಬಿಡ್ತಾನೆ ನೀನು ಈ ಥರ ಎಲ್ಲ ಮಾಡಿಬಿಟ್ರೆ. ಆಮೇಲೆ ನನಗೆ ಕೂದಲಿಲ್ಲ ಅಂತ ಹೇಳಿ, ಫ್ರೆಂಡ್ ಕೂದಲಿಲ್ಲ ಅಂತ. ಆ್ಯಕ್ಚುಲಿ ಈ ಪಾರ್ಟು ಸ್ವಲ್ಪ ಕೂದಲು ಕಮ್ಮಿ ಆಗ್ಬಿಟ್ಟೈತೆ. ಆಫ್ಟರ್ ಪ್ರೆಗ್ನೆನ್ಸಿ ಫುಲ್ ಹೇರ್ ಫಾಲ್ ಆಗ್ತಾಯಿದ್ದು. ಸೊ ಈ ಕಡೆ ಎಲ್ಲ ಸ್ವಲ್ಪ ಕೂದಲು ಕಮ್ಮಿ ಆಗಿದೆ. ಸೊ ಅದಕ್ಕೆ ನಮ್ಮ ಯಜಮಾನರು ನಮಗೆ ಕೂದಲಿಲ್ಲ ಅಂತ ರೇಗಿಸ್ತಾರೆ. ಅದರಲ್ಲಿ ನಮ್ಮ ಈ ಪುಟ್ಟ ಮೇಡಮ್ ಒಬ್ಬರು
ಇರೋ ಕೂದಲನ್ನು ಕಿತ್ತು ಎಸಿತಾರೆ. ಸೊ ಇವಾಗ ಮನೆಗೆ ಹೋಗ್ತಾ ಇದ್ದೀವಿ. ಅಲ್ಲಿ ನಮ್ಮ ಅತ್ತೆಯವರಿದ್ದಾರೆ. ಸೊ ಅವ್ರನ್ನ ಕರ್ಕೊಂಡು ಹೋಗ್ಬೇಕು. ಅವರು ಸೊಸೈಟಿಗೆ ಅಕ್ಕಿ ತಗೊಬರ್ತೀನಿ ಅಂತ ಹೇಳಿ ಹೋಗಿದ್ರು. ಅಕ್ಕಿ ಕೊಡ್ತಾರಲ್ವಾ, ಸೊ ಅಕ್ಕಿನ ಕಾರಿಗೆ ಹಾಕಿಸ್ಕೊಂಡು ಸೀದಾ ಮನೆಗೆ ಹೋಗಬೇಕು ನಾವು. ಕಾಲ್ ಮಾಡ ಸತ್ಯ ಅಮ್ಮಂಗೆ ಆಯ್ತಾ ಅಂತ. ಬಿಸಿ ಬರ್ತಾ ಇದೆ. ಪಿಕ್ ಮಾಡ್ತಿಲ್ವಾ? ಇನ್ಯಾರು ನಿಮ್ಮ ಡ್ಯಾಡಿನೇ ಕಾಲ್ ಮಾಡಿರ್ತಾರೆ, ಇಲ್ಲ ಯಮುನಾ ಹೇಮ ಯಾರಾದರೂ ಕಾಲ್ ಮಾಡಿರ್ತಾರೆ ಅಷ್ಟೇ. ಮಾಡ್ತಿದ್ದೆ ಮುದ್ದಮ್ಮ. ಬಬ್ಬ ನಿನ್ ಫೇವ್ರೆಟ್ ಯಾರು ಬೆಬ್ಬ? ಅಪ್ಪನಾ? ಮಮ್ಮ ಫೇವ್ರೆಟ್ ಯಾರು? ಅಪ್ಪನಾ? ನಿನ್ ಫೇವ್ರೆಟ್ ನಾನಲ್ವಾ? ಪಪ್ಪನಾ? ನಿಂಗೆ ಅಷ್ಟೊಂದು ಇಷ್ಟನಾ ಪಪ್ಪ? ಇಷ್ಟನಾ? ಸೊ ಇವಾಗ ಆವಾಗಲೇ ಹೇಳ್ದಂಗೆ ನಮ್ಮ ಅತ್ತೆಯವ್ರನ್ನ ಕರ್ಕೊಂಡು ನಾವು ಇಲ್ಲಿ ಮನೆಗೆ ಹೋಗಬೇಕು. ಸೊ ನಾವು ಅಲ್ಲಿ ಅಜ್ಜಿ ಅಕ್ಕಿ ತೊಗೊಂಡೈತಂತೆ. ಸೊ ಅಕ್ಕಿ ಇಸ್ಕೊಂಡೈತಂತೆ. ಹೋಗಿ ನಾವು ಪಿಕ್ ಮಾಡ್ಕೊಳ್ಳೋಣ ಅಜ್ಜಿನ. ಓಕೆ, ಅಜ್ಜಿ ಕರ್ಕೊಬರೋಣ ನಿಮ್ಮ ಅಜ್ಜಿನ? ಹಾಂ ಹೋಗೋಣ. ಹೋಗು ಪಪ್ಪ ಅನ್ನೋ. ಪಾಪ ಹೋಗೋ ಗೋ ಗೋ. ಅಜ್ಜಿ ಅಜ್ಜಿ ಹಾಂ ಅಜ್ಜಿ ಕರ್ಕೊಂಬರೋಣ, ಹೋಗೋಣ. ಮೋಕ್ಷಿತಂಗ ಲೆಮನ್ ಜ್ಯೂಸಾ? ಓಕೆ ಮಾಡ್ಕೊಡ್ತೀನಿ. ನೀವೇ ಬೇಗ ಬಂದಿದ್ದು ಬೆಳಿಗ್ಗೆ. ಇವಾಗ ಬಂದಿದ್ರೆ ಆಗೋದು. ನಾವು ರೆಡಿಯಾಗಿ ಆಚೆ ಹೋಗಿ ಊಟ ಮಾಡಿಕೊಂಡು ಕೇಕ್ ಎಲ್ಲ ಕಟ್ ಮಾಡ್ಕೊಂಡು ಬಂದರೆ ನೀವು ಇವಾಗ ಅಕ್ಕಿ ತಗೊಂಡ್ಬರ್ತಾ ಇದ್ದೀರಾ. ಸರ್ವರ್ ಬೇಗ ಬರಲ್ಲ, ಬಿಡಿ ಹೋಗಿ. ಎಲ್ಲರಿಗೂ ಕೊಡ್ತಾರ? ಫುಲ್ ಎಲ್ಲ ಗುತ್ಲ ಸೈಡ್ ಅವ್ರಿಗೆ? ಆ ಕಡೆ ಸೈಡ್ ಅವ್ರಿಗೆಲ್ಲ ಕೊಡ್ತಾರಾ? 2 ಸೊಸೈಟಿ ಇದು. ಓಕೆ ಓಕೆ. 2 ಸೊಸೈಟಿದು ಒಬ್ಬನೇ ವಹಿಸ್ಕೊಂಡು. ಹಾಂ ಹಾಂ ಹಾಂ. ಹಂಗಾಗಿ ಲೇಟ್ ಆಗಿತ್ತು, ಇಲ್ಲಾಂದ್ರೆ ಬೇಗ ಬರ್ತಿದ್ದೆ. ಇಲ್ಲಿಗೆ ನಾನು ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟು ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್. ಸಿ ಯು ಇನ್ ದ ನೆಕ್ಸ್ಟ್ ಒನ್.